ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯ ರೆಸಿಪ್ರೊಕಲ್ ಟ್ಯಾರಿಫ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರು ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವ ದೇಶ ಅಮೆರಿಕದ ವಸ್ತುಗಳಿಗೆ ಎಷ್ಟು ಟ್ಯಾಕ್ಸ್ ಅನ್ನು ವಿಧಿಸುತ್ತೋ ಅಷ್ಟೇ ಟ್ಯಾಕ್ಸ್ ಅನ್ನು ಆ ದೇಶದ ವಸ್ತುಗಳಿಗೆ ಅಮೆರಿಕದಲ್ಲಿ ವಿಧಿಸುವಂತಹ ಒಂದು ಯೋಜನೆ. ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ಳುವಂತಹ ಕೆಲವೇ ಗಂಟೆಗಳ ಮುಂಚೆ ಟ್ರಂಪ್ ಅವರು ಇದಕ್ಕೆ ಸಹಿ ಹಾಕಿದ್ರು. ಆನಂತರ ಭಾರತದಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಆರಂಭವಾದವು. ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದ್ರು, ಟ್ರಂಪ್ ಜೊತೆ ಮಾತನಾಡಿದ್ರು. ಆದರೂ ಕೂಡ ಭಾರತ ಏನು ಟ್ಯಾಕ್ಸ್ನಿಂದ ಬಚಾವಾಗಿಲ್ಲ. ಈಗಲೂ ಕೂಡ ಭಾರತದ ಮೇಲೆ ಅಮೆರಿಕ ರೆಸಿಪ್ರೊಕಲ್ ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೆ. ಹೀಗಾಗಿ ಭಾರತದ ಷೇರು ಮಾರುಕಟ್ಟೆ ಅಷ್ಟೆಲ್ಲ ಕೊಲ್ಯಾಪ್ಸ್ ಆಗಿದ್ದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ, ಜನರಿಗೆ ಗೊಂದಲ ಇದೆ. ಮಿತ್ರರೇ, ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಅಮೆರಿಕ ಈಗಾಗಲೇ ರೆಸಿಪ್ರೊಕಲ್ ಟ್ಯಾರಿಫ್ ಅನ್ನು ಭಾರತದ ಮೇಲೆ ವಿಧಿಸಿದೆಯಾ ಅಥವಾ ಹೋಲ್ಡ್ ಮಾಡಿದೆಯಾ? ಅಮೆರಿಕಕ್ಕೆ ಭಾರತದ ಮೇಲೆ ಟ್ಯಾಕ್ಸ್ ವಿಧಿಸೋದಕ್ಕೆ ಎದುರಾಗ್ತಿರುವಂತಹ ಸಂಕಷ್ಟ ಏನು? ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ನರೇಂದ್ರ ಮೋದಿ ಅವರು ಭಾರತಕ್ಕೆ ಬಂದ್ರಲ್ಲ ವಾಪಸ್, ಆನಂತರ ಕೆಲವೊಂದಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಟ್ರಂಪ್ ಭಾರತದ ಬಗ್ಗೆ ಸ್ವಲ್ಪ ನ್ಯೂಟ್ರಲ್ ಆಗೋದಕ್ಕೆ ಅಥವಾ ಭಾರತದ ಮೇಲೆ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡದೇ ಇರೋದಕ್ಕೆ ನರೇಂದ್ರ ಮೋದಿ ಅವರ ಒಂದು ದೊಡ್ಡ ಬುದ್ಧಿವಂತಿಕೆ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಟ್ರಂಪ್ ಹೇಳಿದ್ದು ಮೋದಿ ನನಗಿಂತಲೂ ಬೆಟರ್ ನೆಗೋಷಿಯೇಟರ್ ಅಂತ. ಅದರ ಹಿಂದಿನ ಕಾರಣ ಕೂಡ ಈಗ ರಿವೀಲ್ ಆಗ್ತಾ ಇದೆ. ಮೋದಿ ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡು ಟ್ರಂಪ್ ಮುಂದೆ ಇಟ್ಟಿದ್ದಾರೆ. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದೆ ಆದ್ರೆ ಭಾರತಕ್ಕೂ ಕೂಡ ಸೋಲಾಗೋದಿಲ್ಲ, ಅಮೆರಿಕಕ್ಕೂ ಕೂಡ ಸೋಲಾಗೋದಿಲ್ಲ. ಇಲ್ಲಿ ವಿನ್ ವಿನ್ ಅನ್ನುವಂತಹ ಒಂದು ಪ್ಲಾನ್ ಅನ್ನ ನರೇಂದ್ರ ಮೋದಿ ಅವರು ರೆಡಿ ಮಾಡ್ಕೊಂಡು ಹೋಗಿದ್ರು. ಅದು ಟ್ರಂಪ್ ಅವರನ್ನ ಬಹಳ ಇಂಪ್ರೆಸ್ ಮಾಡಿದೆ. ಹಾಗಾದ್ರೆ ಮಿತ್ರರೇ, ಏನಿದು ವಿಚಾರ? ಅಮೆರಿಕದಲ್ಲಾದಂತಹ ಬೆಳವಣಿಗೆ ಏನು? ಈ ರೆಸಿಪ್ರೊಕಲ್ ಟ್ಯಾರಿಫ್ ಬಗ್ಗೆ ಭಾರತದ ಜಾಣತನದ ನಡೆ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನರೇಂದ್ರ ಮೋದಿ ಅವರು 2 ದಿನದ ಅಮೆರಿಕ ಪ್ರವಾಸವನ್ನ ಮಾಡಿದ್ರು. ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಬಹಳ ಆತ್ಮೀಯವಾಗಿ ನಡೆದುಕೊಂಡ್ರು. ಮೋದಿ ಟ್ರಂಪ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ನೀವು ಮತ್ತೊಮ್ಮೆ ಆರಿಸಿ ಬಂದಿರುವಂತಹದ್ದು ಬಹಳ ಸಂತಸ ತಂದಿದೆ ಅಂತ ಮೋದಿ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಟ್ರಂಪ್ ಏನು ಹೇಳಿದ್ರು? ಯು ಆರ್ ಎ ಗ್ರೇಟ್ ಲೀಡರ್, ನೀವೊಬ್ಬ ಅದ್ಭುತವಾದಂತಹ ನಾಯಕ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ, ಐ ಮಿಸ್ ಯು ಲಾಟ್ ಅಂತ ಟ್ರಂಪ್ ಹೇಳಿದ್ರು. ಸಾಮಾನ್ಯವಾಗಿ ಟ್ರಂಪ್ ಈ ರೀತಿಯಾಗೆಲ್ಲ ಮಾತನಾಡೋದಿಲ್ಲ. ಅದಕ್ಕೆ ಮುಂದುವರೆದು ಟ್ರಂಪ್ ಒಂದು ಮಾತು ಹೇಳ್ತಾರೆ, ನನಗಿಂತಲೂ ಕೂಡ ನರೇಂದ್ರ ಮೋದಿ ಬೆಟರ್ ನೆಗೋಷಿಯೇಟರ್. ಮಿತ್ರರೇ, ಇದು ಟ್ರಂಪ್ ಮೊಟ್ಟ ಮೊದಲ ಬಾರಿಗೆ ಹೇಳಿರುವಂತಹದ್ದು. ಟ್ರಂಪ್ ಯಾವತ್ತೂ ಕೂಡ ಈ ಸ್ವಭಾವದ ನಾಯಕನೇ ಅಲ್ಲ. ನೀವು ಅವರನ್ನು ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟ್ರಂಪ್ ಯಾವ ರೀತಿಯಾದವರು ಅಂತಂದ್ರೆ, ನನಗೆಲ್ಲವೂ ಕೂಡ ಗೊತ್ತು, ನನಗಿಂತ ಇನ್ನೊಬ್ಬ ಬುದ್ಧಿವಂತ ಇದ್ದಾನೆ ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಅಂತಹ ಟ್ರಂಪ್ ನರೇಂದ್ರ ಮೋದಿ ಅವರ ಬಗ್ಗೆ ಇವರು ನನಗಿಂತ ಬೆಟರ್ ನೆಗೋಷಿಯೇಟರ್ ಅಂತ ಹೇಳ್ತಾ ಇದ್ದಾರೆ. ಬೆಟರ್ ನೆಗೋಷಿಯೇಟರ್ ಅಂತಂದ್ರೆ ತೀರಾ ಚೌಕಾಸಿ ಮನುಷ್ಯ ಅಂತ. ನೀವು ಯಾರಿಗಾರು ಹೇಳ್ತಾ ಇರ್ತೀರಲ್ಲ, ಏನಾದರೂ ವಸ್ತುವನ್ನು ಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ, ಇಷ್ಟೇ ಕೊಡೋದು ಸರಿ ನಾನು, ಹಾಗೆ ಹೀಗೆ ಚರ್ಚೆ ಮಾಡ್ತಾ ಇರ್ತಾರೆ. ಆಗ ಆ ಮಾರಾಟಗಾರ ಏನು ಹೇಳ್ತಾನೆ, ಏನ್ ಚೌಕಾಸಿ ಮಾಡ್ತಾನೆ ಈತ ಹಾಗಂತ ಅಂದುಕೊಳ್ತಾ ಇರ್ತಾನೆ. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ನನಗಿಂತಲೂ ಬೆಟರ್ ನೆಗೋಷಿಯೇಟರ್ ಅಂತ. ಯಾಕೆ ಹಾಗೆ ಹೇಳಿದ್ರು? ಇದರ ಹಿಂದಿನ ಸೀಕ್ರೆಟ್ ಏನು? ಇದು ಈಗ ನರೇಂದ್ರ ಮೋದಿ ಅವರು ಭಾರತಕ್ಕೆ ವಾಪಸ್ಸಾದ ಬಳಿಕ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಟ್ರಂಪ್ ಮುಂದೆ ಒಂದು ಪ್ರಾಪರ್ ಆದಂತಹ ಪ್ಲಾನ್ ಇಟ್ಕೊಂಡೇ ಮಾತನಾಡಿದ್ದಾರೆ. ಈಗ ಟ್ರಂಪ್ ಟ್ಯಾಕ್ಸ್ ಹಾಕ್ತಾರೆ, ನಾವು ಹೋಗ್ಬಿಟ್ಟು ಕೈ ಮುಗಿದುಕೊಂಡು ನೀವು ಭಾರತದ ವಸ್ತುಗಳಿಗೆ ಯಾವುದೇ ಟ್ಯಾಕ್ಸ್ ಹಾಕಬೇಡಿ, ನಮಗೆ ಬಹಳ ತೊಂದರೆ ಆಗುತ್ತೆ ಹೀಗಂತ ಟ್ರಂಪ್ ಮುಂದೆ ಹೇಳಿದ್ದೆ ಆದರೆ ಟ್ರಂಪ್ ಇನ್ನಷ್ಟು ಉಬ್ಬಿ ನಿಲ್ತಾರೆ. ಭಾರತ ನಮಗೆ ಶರಣಾಗ್ತಾ ಇದೆ ಅಂತ. ಕೆನಡಾ ಮಾಡಿದ್ದು ಇದೇ ತಪ್ಪನ್ನ ಮಿತ್ರರೇ. ಟ್ರಂಪ್ ಬರ್ತಿದ್ದಂತೆ ಕೆನಡಾದಲ್ಲಿ ಭಯ ಶುರುವಾಯಿತು. ಟ್ರೂಡೋ ನೇರವಾಗಿ ಟ್ರಂಪ್ ಅನ್ನ ಭೇಟಿಯಾಗೋದಕ್ಕೆ ಬಂದ್ರು. ಟ್ರಂಪ್ ಇನ್ನೂ ಅಧಿಕಾರವನ್ನ ಸ್ವೀಕರಿಸಿರಲಿಲ್ಲ. ಅಷ್ಟರಲ್ಲಾಗಲೇ ಹೆದರಿಕೆಯಿಂದಲೇ ಟ್ರೂಡೋ ಟ್ರಂಪ್ ಅವರನ್ನ ಭೇಟಿಯಾದ್ರು. ಆ ಸಂದರ್ಭದಲ್ಲಿ ಟ್ರೂಡೋ ಏನು ಹೇಳಿದ್ದು? ನೀವು ಹೆಚ್ಚಿನ ಟ್ಯಾಕ್ಸ್ ಹಾಕಬೇಡಿ, ಕೆನಡಾ ನಿಮ್ಮನ್ನೇ ನಂಬ್ಕೊಂಡ್ಬಿಟ್ಟಿದೆ, ಅಮೆರಿಕದ ಮಾರುಕಟ್ಟೆ ಇಲ್ಲದೆ ಕೆನಡಾಗೆ ಬಹಳ ಕಷ್ಟ ಆಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಗೋಗರಿಯೋದಕ್ಕೆ ಶುರು ಮಾಡಿದ್ರು. ಆಗ ಟ್ರಂಪ್ ಏನ್ ಮಾಡಿದ್ರು? ಅಯ್ಯೋ, ನಿಮ್ಗೆ ನಡೆಸೋದಕ್ಕೆ ಆಗದೆ ಇದ್ರೆ ಕೆನಡಾವನ್ನ ಅಮೆರಿಕದಲ್ಲಿ ವಿಲೀನ ಮಾಡಿ, ನಾನು ನಿಮಗೆ 51st ಸ್ಟೇಟ್ನ ಸ್ಥಾನಮಾನವನ್ನು ಕೊಡ್ತೀನಿ, ಟ್ರೂಡೋ ನೀನ್ ಬಂದ್ಬಿಟ್ಟು ಗವರ್ನರ್ ಆಗು ಅಂತ ಟ್ರಂಪ್ ಕಾಲ್ ಹೇಳಿದ್ರು. ಮಿತ್ರರೇ, ಇದು ಎಷ್ಟು ದೊಡ್ಡ ಸುದ್ದಿ ಆಯಿತು. ಜಸ್ಟಿನ್ ಟ್ರೂಡೋಗೆ ತನ್ನ ದೇಶದಲ್ಲಿ ಭಾರಿ ಹಿನ್ನಡೆ ಆಯಿತು. ತನ್ನ ಪದವಿಯನ್ನು ಕಳೆದುಕೊಳ್ಳೋದಕ್ಕೆ ಇದು ಒಂದು ಮೂಲ ಕಾರಣ ಆಗಿಬಿಡ್ತು. ಅಂದ್ರೆ ಮಿತ್ರರೇ, ಟ್ರಂಪ್ ಅವರ ಸ್ವಭಾವವೇ ಹಾಗೆ. ನೀವೇನಾದರೂ ಬಗ್ತೀರಿ ಅಂತ ಅನ್ಸಿದ್ರೆ ಅವರು ಇನ್ನಷ್ಟು ಬಗ್ಗಿಸಿ ಬಿಡ್ತಾರೆ. ಇದನ್ನು ನರೇಂದ್ರ ಮೋದಿ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಟ್ರಂಪ್ ಅವರನ್ನ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಸ್ನೇಹ ಗೀಹ ಅದೆಲ್ಲ ಬಿಟ್ಬಿಡಿ, ಸ್ನೇಹ ಎಲ್ಲ ಇರುತ್ತೆ, ಅದೆಲ್ಲ ಎದುರುಗಡೆ ತೋರಿಸ್ಕೊಳ್ತಾರೆ. ಆದರೆ ವೈಯಕ್ತಿಕವಾಗಿ ನನ್ನ ಕೈ ಮೇಲಾಗಬೇಕು ಅಂತ ಇಬ್ಬರೂ ನಾಯಕರಿಗಿರುತ್ತೆ, ಇದನ್ನು ಒಪ್ಪಲೇಬೇಕು. ಹಾಗಾಗಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಕಿವಿಗೆ ಹೂ ಮುಡಿಸುವಂತಹ ಕೆಲಸವನ್ನ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದೇನು? ಅಮೆರಿಕ ಮತ್ತು ಭಾರತದ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು, ವ್ಯಾಪಾರವನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು. 2030 ವೇಳೆಗೆ ಭಾರತ ಮತ್ತು ಅಮೆರಿಕದ ಟ್ರೇಡ್ ರಿಲೇಷನ್ಶಿಪ್ ಇದೆಯಲ್ಲ, ಇದು $500 ಬಿಲಿಯನ್ ತಲುಪಬೇಕು ಅಂತ.
ಮಿತ್ರರೇ, ಇದೇನು ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಅಲ್ಲ. ಯಾಕೆ ಗೊತ್ತಾ? ಈಗ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವಂತಹ ಟ್ರೇಡು ಕೇವಲ $130 ಬಿಲಿಯನ್ ಒಳಗಿನದ್ದು. ಇದು $500 ಬಿಲಿಯನ್ ಹೋಗಬೇಕು ಅಂತಂದ್ರೆ ಇನ್ನು 3 ಪಟ್ಟು ಜಾಸ್ತಿ ಆಗಬೇಕು. ಕೇವಲ 4 ವರ್ಷದ ಅವಧಿಯಲ್ಲಿ 3 ಪಟ್ಟು ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ಅಷ್ಟು ಈಸಿ ಆದಂತಹ ಮಾತಲ್ಲ. ಆದರೆ ಟ್ರಂಪ್ ಅವರು ಟ್ರೇಡ್ ಡಿಫಿಸಿಟ್ ಅನ್ನುವಂತಹ ಒಂದು ಅಸ್ತ್ರವನ್ನು ಇಟ್ಕೊಂಡು ಕೂತಿದ್ರಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರ ಈ ಪ್ರತ್ಯಸ್ತ್ರ ಬಹಳ ರೀತಿಯಲ್ಲಿ ವರ್ಕೌಟ್ ಆಯಿತು. ಟ್ರಂಪ್ಗೂ ಕೂಡ ಕೇಳೋದಕ್ಕೆ ಬಹಳ ಖುಷಿ ಆಯಿತು. ಹೌದಾ, ಭಾರತ ನಮ್ಮೊಂದಿಗೆ ಇಷ್ಟೆಲ್ಲ ವ್ಯಾಪಾರ ಮಾಡುತ್ತಾ, ನಾವು ಸಿದ್ಧ ಇದ್ದೀವಿ ಅಂತ. ಹಾಗೆ ಟ್ಯಾರಿಫ್ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಹೇಳ್ತಿರೋದೇನು, ನೀವು ನಮ್ಮ ವೈನ್ಗಳಿಗೆ ಅಥವಾ ನಮ್ಮ ಮದ್ಯ ಏನು ಬರುತ್ತೆ, ಅಮೆರಿಕದಿಂದ ಬರುವಂತಹ ವಿಸ್ಕಿ ಇರಬಹುದು, ರಮ್ ಇರಬಹುದು, ಇದೆಲ್ಲದರ ಮೇಲೆ ಭಾರತ ವಿಪರೀತವಾಗಿ ಟ್ಯಾಕ್ಸ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 100ರಿಂದ 150% ವರೆಗೂ ಕೂಡ ಟ್ಯಾಕ್ಸ್ ಇದೆ. ಇದನ್ನೆಲ್ಲ ಟ್ರಂಪ್ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಬೈಕ್ಗಳಿಗೆಲ್ಲ ಇಷ್ಟು ಟ್ಯಾರಿಫ್ ಆಗ್ತಾ ಇದ್ರಿ, ಹಾಗೆ ಹೀಗೆ ಅಂತ. ಆ ಸಂದರ್ಭದಲ್ಲೇ ಮೋದಿ ಪ್ರಸ್ತಾಪ ಮಾಡಿರುವಂತಹದ್ದು, ಕೂತ್ಕೊಂಡು ಚರ್ಚೆ ಮಾಡೋಣ, ಭಾರತ ಅಮೆರಿಕ ಸೇರಿಕೊಂಡು ಹೊಸದಾದಂತಹ ಟ್ರೇಡ್ ನಿಯಮವನ್ನೇ ಜಾರಿಗೆ ತರೋಣ, ಯಾವ್ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಬೇಕು, ನೀವು ಬೇಕಾದ್ರೆ ಟ್ಯಾಕ್ಸ್ ಹಾಕಿ, ನಾವು ಕೂಡ ಟ್ಯಾಕ್ಸ್ ಹಾಕ್ತೀವಿ, ಎಲ್ಲವುದನ್ನು ಕೂಡ ಒಂದು ಫ್ರೇಮ್ನಲ್ಲೇ ಮಾಡೋಣ. ನೀವು ಸಾರಾಸಗಟಾಗಿ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಹಾಕ್ತೀವಿ ಅಂತಂದ್ರೆ ನಿಮಗೂ ಕೂಡ ಕಷ್ಟ ಎದುರಾಗುತ್ತೆ. ಇದನ್ನು ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇದು ಟ್ರಂಪ್ ಅವರಿಗೂ ಕೂಡ ಸತ್ಯ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಈಗ ಅಮೆರಿಕ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳೇ ಬೇರೆ, ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳೇ ಬೇರೆ. ಹೀಗಾಗಿ ಈ ರೆಸಿಪ್ರೋಕಲ್ ಟ್ಯಾರಿಫು ಕೆನಡಾಗೆ ಅಪ್ಲೈ ಆಗಬಹುದು, ಮೆಕ್ಸಿಕೋಗೆ ಅಪ್ಲೈ ಆಗಬಹುದು, ಭಾರತಕ್ಕೆ ಅಷ್ಟು ಈಸಿಯಾಗಿ ಅಪ್ಲೈ ಆಗೋದಿಲ್ಲ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ವಿವರಿಸ್ತೀನಿ. ಈಗ ಅಮೆರಿಕ ಬಾದಾಮಿಯನ್ನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಪ್ಪ. ಭಾರತ ಬಾದಾಮಿಗೇನು ದೊಡ್ಡ ಮಟ್ಟದಲ್ಲಿ ಟ್ಯಾರಿಫ್ ಅನ್ನು ಹಾಕೋದಿಲ್ಲ. ಅದೇ ದುಬಾರಿ ಬೆಲೆಯ ಬೈಕ್ಗಳನ್ನು ಅಮೆರಿಕ ಎಕ್ಸ್ಪೋರ್ಟ್ ಮಾಡುತ್ತೆ. ಆ ಬೈಕ್ಗಳ ಮೇಲೆ ಭಾರತ ಹೆಚ್ಚು ಟ್ಯಾರಿಫ್ ಆಗುತ್ತೆ. ಈಗ ಅಮೆರಿಕ ಏನು ಮಾಡಬಹುದು, ಬಾದಾಮಿಗೆ ಬದಲಾಗಿ ಭಾರತದ ಬಾದಾಮಿ ಅಮೆರಿಕದಲ್ಲಿ ಏನು ಮಾರಾಟ ಆಗುತ್ತೆ ನಾವು ಅದಕ್ಕೆ ಟ್ಯಾರಿಫ್ ಹಾಕ್ತೀವಿ, ಭಾರತದಲ್ಲಿ 50% ಟ್ಯಾರಿಫ್ ಹಾಕಿದ್ರೆ ನಾವು ಕೂಡ 50% ಹಾಕ್ತೀವಿ ಅಂತಂದ್ರೆ ಭಾರತಕ್ಕೇನೂ ನಷ್ಟ ಆಗೋದಿಲ್ಲ. ಅಥವಾ ಅಮೆರಿಕದ ಬೈಕ್ಗಳಿಗೆ ಭಾರತದಲ್ಲಿ ಎಷ್ಟು ಟ್ಯಾರಿಫ್ ಅನ್ನು ವಿಧಿಸ್ತಾ ಇದ್ದಾರೋ ಅಷ್ಟೇ ಟ್ಯಾರಿಫ್ ಅನ್ನು ಭಾರತದ ಬೈಕ್ಗಳಿಗೆ ಅಮೆರಿಕದಲ್ಲಿ ವಿಧಿಸ್ತೀನಿ ಅಂತಂದ್ರೆ ಅದು ಕೂಡ ವರ್ಕೌಟ್ ಆಗೋದಿಲ್ಲ. ಭಾರತದ ಬ್ರ್ಯಾಂಡ್ಗಳ ಬೈಕ್ಗಳನ್ನು ಅಮೆರಿಕದಲ್ಲಿ ಯಾರು ಕೊಳ್ತಾರೆ? ಯೋಚನೆ ಮಾಡೋದಕ್ಕಾದ್ರೂ ಸಾಧ್ಯವಾ? ಹೋಗ್ಲಿ, ಕಾರ್ಗಳು ಅಂತಲೇ ಅಂದುಕೊಳ್ಳಿ. ಈಗ ಭಾರತದ ಟಾಟಾನೋ, ಮಹೇಂದ್ರಾನೋ ಅಥವಾ ಮಾರುತಿ ಸುಜುಕಿನೋ, ಇದು ಯಾವುದಾದ್ರೂ ಕಾರುಗಳು ಅಮೆರಿಕದಲ್ಲಿ ವ್ಯಾಪಾರ ಆಗ್ತವಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲೇನಿದ್ರು ಟೆಸ್ಲಾ, ಬೇರೆ ಬೇರೆ ಕಂಪನಿಗಳಿದಾವೆ. ಇದನ್ನ ಟ್ರಂಪ್ ಅವರಿಗೆ ನರೇಂದ್ರ ಮೋದಿ ಅವರು ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ರು. ನೀವು ಈ ರೀತಿಯಾಗಿ ರೆಸಿಪ್ರೋಕಲ್ ಟ್ಯಾರಿಫ್ ಹೆಸರಿನಲ್ಲಿ ಟ್ಯಾಕ್ಸ್ ಹಾಕ್ತೀನಿ ಅಂತಂದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಎರಡೂ ದೇಶಗಳು ಕೂತ್ಕೊಂಡು ಚರ್ಚೆ ಮಾಡಿ ಯಾವ್ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಬೇಕು. ನಾವೀಗ ನಿಮ್ಮ ಹತ್ರ ನಮ್ಮ ವಸ್ತುಗಳಿಗೆ ಏನೂ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಯಾವುದಕ್ಕೆ ಎಷ್ಟು ಅಂತ ನಿಗದಿ ಮಾಡಿಕೊಳ್ಳಿ. ಇದರಲ್ಲಿ ನಮ್ಮ ಜನರ ಹಿತವೂ ಅಡಗಿರಬೇಕು, ಅಮೆರಿಕದ ಜನರ ಹಿತವೂ ಕೂಡ ಅಡಗಿರಬೇಕು. ಏಕಾಏಕಿಯಾಗಿ ನಾವು ಇಂತಹ ಟ್ಯಾಕ್ಸ್ಗಳನ್ನು ವಿಧಿಸುವಂತಹದ್ದು ನಮ್ಮ ಜನರ ಮೇಲೆ ಬರೆ ಹಾಕದಾಗುತ್ತೆ ಅಂತ ನರೇಂದ್ರ ಮೋದಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮುಖ್ಯವಾಗಿ ಅಮೆರಿಕ ಇವತ್ತು ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನು ತರಿಸ್ಕೊಳ್ಳುತ್ತೆ. ಅದಕ್ಕೆ ಪ್ರತಿಯಾಗಿ ಭಾರತ ಏನು ಅಮೆರಿಕದಿಂದ ಔಷಧಿಗಳನ್ನು ತರಿಸ್ಕೊಳ್ಳೋದಿಲ್ಲ. ಈಗ ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಅಂತ ಹೇಳಿ ಅಮೆರಿಕದ ಔಷಧಿಗಳಿಗೆ ಭಾರತದಲ್ಲಿ ಟ್ಯಾಕ್ಸ್ ಫ್ರೀ ಅಂತಂದ್ರೆ ಏನು ಅದರಿಂದ ಉಪಯೋಗ ಆಗೋದಿಲ್ಲ. ಅಮೆರಿಕಕ್ಕೆ ಏನು ಬೆನಿಫಿಟ್ ಆಗುತ್ತೆ? ಅಮೆರಿಕ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳೇ ಬೇರೆ, ಭಾರತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳೇ ಬೇರೆ. ಕೆಲವೊಂದಷ್ಟು ಭಾರತದ ವಸ್ತುಗಳ ಮೇಲೆ ಅಮೆರಿಕ ಬಹಳಷ್ಟು ಡಿಪೆಂಡ್ ಆಗಿದೆ. ಮುಖ್ಯವಾಗಿ ಭಾರತ ಕೆಲ ಬಿಡಿ ಭಾಗಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತಪ್ಪ. ಅದ್ರ ಮೇಲೆಲ್ಲ ನೀವು ಟ್ಯಾರಿಫ್ ಹಾಕಿದ್ದೆ ಆದರೆ ಅಮೆರಿಕದಲ್ಲಿ ರೆಡಿ ಆಗುವಂತಹ ವಸ್ತುಗಳ ಬೆಲೆಯೇ ಏರಿಕೆ ಆಗುತ್ತೆ. ಇದರಿಂದ ಅಮೆರಿಕದ ಜನರಿಗೆ ಸಂಕಷ್ಟ ಎದುರಾಗುತ್ತೆ. ಹೀಗೆ ನರೇಂದ್ರ ಮೋದಿ ಅವರು ಒಂದು ಪ್ರಾಪರ್ ಆದಂತಹ ಪ್ಲಾನ್ ಮಾಡಿಕೊಂಡು ಅಮೆರಿಕದ ಅಧ್ಯಕ್ಷರಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇಂತಿಂತಹ ಸಮಸ್ಯೆಗಳಾಗುತ್ತೆ, ಇದಕ್ಕೋಸ್ಕರವಾಗಿ ನಾವು ಸಾಕಷ್ಟು ವರ್ಕೌಟ್ ಮಾಡಬೇಕಾಗಿದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರು ಫ್ರಾನ್ಸ್ನ ಅಧ್ಯಕ್ಷರು ಕೊಟ್ಟಂತಹ ಒಂದು ಸಲಹೆಯನ್ನು ಕೂಡ ಪಾಲಿಸಿದ್ದಾರೆ. ಅದೇನಂತಂದ್ರೆ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಏನಂತ? ಅಮೆರಿಕ ಇವತ್ತು ಟ್ರೇಡ್ ಡಿಫಿಸಿಟ್ ಅಂತ ಹೇಳ್ತಾ ಇದೆ. ಅಂದ್ರೆ ಅಮೆರಿಕದವರು ಬೇರೆ ಬೇರೆ ದೇಶಗಳಿಂದ ಹೆಚ್ಚು ವಸ್ತುಗಳನ್ನ ಆಮದು ಮಾಡಿಕೊಳ್ತಾರೆ, ಆದ್ರೆ ರಫ್ತು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಅವರಿಗೆ ವ್ಯಾಪಾರದ ಕೊರತೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸತ್ಯ, ನಾವು ಒಪ್ಕೊಳ್ತೀವಿ. ಅಮೆರಿಕದವರ ಪಾಲಿಸಿಯೇ ಸರಿ ಇಲ್ಲ. ಹೇಗೆ? ಅಮೆರಿಕದವರು ಟ್ರೇಡ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೇವಲ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಮಾತ್ರ ಲೆಕ್ಕ ಹಾಕ್ತಾರೆ, ಆದ್ರೆ ಅವರ ಡಿಜಿಟಲ್ ಸರ್ವಿಸ್ ಎಷ್ಟಿದೆ ಗೊತ್ತಾ? ಅವರ ಡಿಜಿಟಲ್ ಸರ್ವಿಸ್ ಅನ್ನ ₹1 ಟ್ಯಾಕ್ಸ್ ಇಲ್ಲದೆ ಬೈ ಮಾಡ್ತಾ ಇರುವಂತವರು ನಾವು. ಅದನ್ನ ಕೂಡ ಅಮೆರಿಕ ಲೆಕ್ಕಾಚಾರಕ್ಕೆ ಇಟ್ಕೊಳ್ಬೇಕು, ಹೀಗಂತ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ರು. ಇದು ಬಹಳ ಜಾಣ್ಮೆಯ ಸ್ಟೇಟ್ಮೆಂಟ್. ಯಾಕೆ ಗೊತ್ತಾ? ಇವತ್ತು ಅಮೆರಿಕದ ಡಿಜಿಟಲ್ ಸರ್ವಿಸ್ಗಳು ಯಾವ್ದ್ಯಾವುದು? ಫೇಸ್ಬುಕ್ ಹೌದು, ಯೂಟ್ಯೂಬ್ ಹೌದು, ಇನ್ಸ್ಟಾಗ್ರಾಮ್ ಹೌದು, ವಾಟ್ಸ್ಆಪ್. ಅಷ್ಟೇ ಏಕೆ, ಇಲಾನ್ ಮಾಸ್ಕ್ ಅವರ ಎಕ್ಸ್ ಇದೆಯಲ್ಲ, ಈ ಹಿಂದೆ ಟ್ವಿಟರ್ ಇತ್ತಲ್ಲ, ಅದು ಕೂಡ ಸೋಷಿಯಲ್ ಮೀಡಿಯಾ. ಇದೆಲ್ಲದರ ಮೂಲ ಯಾವುದು ಕೇಳಿದ್ರೆ ಅಮೆರಿಕದ ಈ ಕಂಪನಿಗಳಿಗೆ ಭಾರತದಲ್ಲೂ ಆಕ್ಸೆಸ್ ಇದೆ, ಯುರೋಪ್ನ ದೇಶಗಳಲ್ಲೂ ಆಕ್ಸೆಸ್ ಇದೆ. ಇದರಿಂದಾಗಿ ಅಮೆರಿಕದ ಈ ಕಂಪನಿಗಳು ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಕಮಾಯಿ ಮಾಡ್ತಾ ಇದ್ದಾವೆ. ಭಾರತದಲ್ಲೂ ಇದಕ್ಕೆ ಆಕ್ಸೆಸ್ ಇದೆ, ಯುರೋಪ್ನ ದೇಶಗಳಲ್ಲೂ ಕೂಡ ಆಕ್ಸೆಸ್ ಇದೆ. ಟ್ರೇಡ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಟ್ರಂಪ್ ಅವರು ಇದನ್ನ ಹೊರಗಿಟ್ಟೆ ಮಾತನಾಡ್ತಾರೆ. ಅದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ರು, ನಾವು ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ, ಹಾಗೆ ಮಾಡಿದ್ದೆ ಆದ್ರೆ ನಿಮಗೆ ಲಾಭ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಇದನ್ನು ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಕನ್ವೆ ಮಾಡಿದ್ದಾರೆ. ಭಾರತ ಇವತ್ತು
ಇವತ್ತು ನಿಮ್ಮ ಡಿಜಿಟಲ್ ಸರ್ವಿಸ್ನ ಅತಿ ದೊಡ್ಡ ಬಳಕೆದಾರ ದೇಶ. ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ. ಎಷ್ಟು ಜನ ಫೇಸ್ಬುಕ್ ಬಳಸ್ತಾರೆ, ಎಷ್ಟು ಜನ ಯೂಟ್ಯೂಬ್ ಬಳಸ್ತಾರೆ, ಎಷ್ಟು ಜನ ಇನ್ಸ್ಟಾಗ್ರಾಮ್ ಬಳಸ್ತಾರೆ ನಿಮಗೆಲ್ಲ ಗೊತ್ತು. ಇದರಿಂದ ಆ ಕಂಪನಿಗಳಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಹೋಗುತ್ತೆ. ಇದಕ್ಕೆ ಭಾರತ ಏನಾದರೂ ಟ್ಯಾರಿಫ್ ಹಾಕುತ್ತಾ? ಏನಿಲ್ಲ. ಹೀಗೆ ಟ್ರಂಪ್ ಅವರನ್ನ ಭೇಟಿ ಆಗೋದಕ್ಕೆ ಮುಂಚೆ ನರೇಂದ್ರ ಮೋದಿ ಅಂಡ್ ಟೀಮ್ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡೇ ಹೋಗಿದ್ರು. ಈ ಕಾರಣದಿಂದಾಗಿ ಮೋದಿ ಅವರು ಮಾಡಿದಂತಹ ಚೌಕಾಸಿಗೆ ಟ್ರಂಪ್ ಬಳಿಯಲ್ಲಿ ಉತ್ತರ ಇರಲಿಲ್ಲ. ಹೀಗಾಗಿ ಟ್ರಂಪ್ ಅವರು ಹೇಳಿದ್ದು ನರೇಂದ್ರ ಮೋದಿ ಅವರು ನನಗಿಂತಲೂ ಬೆಟರ್ ನೆಗೋಷಿಯೇಟರ್ ಅಂತ. ಮಿತ್ರರೇ, ಇದೇ ಕಾರಣದಿಂದ ಭಾರತ ಮತ್ತು ಅಮೆರಿಕದ ನಡುವೆ ವಿನ್ ವಿನ್ ಪಾಲಿಸಿ ಜಾರಿ ಆಗುತ್ತೆ. ಒಂದು ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ. ಕೆಲವರು ಹೇಳ್ತಾರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ್ರೂ ಆಗಬಹುದು ಅಂತ. ನನಗನ್ಸುತ್ತೆ ಮಿತ್ರರೇ, ಭಾರತ ಅದಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದ್ರೆ ಭಾರತಕ್ಕೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಟ್ರೇಡ್ ವಿಚಾರದಲ್ಲಿ ಭಾರತ ಒಂದು ದೊಡ್ಡದಾದಂತಹ ಒಪ್ಪಂದಕ್ಕೆ ಮುಂದಾಗತ್ತೆ. ಇದರಿಂದ ಭಾರತಕ್ಕೂ ಲಾಭ ಆಗುತ್ತೆ, ಟ್ರಂಪ್ ಅವರಿಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಇನ್ನು ಟ್ರಂಪ್ ಅವರು ಈಗಾಗಲೇ ಘೋಷಣೆ ಮಾಡಿರುವಂತಹ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಇದುವರೆಗೆ ಭಾರತದ ಮೇಲೆ ವಿಧಿಸಿಲ್ಲ. ಕಾರಣ ಏನು ಕೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಅಷ್ಟು ಸಡನ್ ಆಗಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಲೆಕ್ಕಾಚಾರ ಹಾಕೋದೇ ಕಷ್ಟ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅಷ್ಟರ ಒಳಗಾಗಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ದೊಡ್ಡದಾದಂತಹ ಟ್ರೇಡ್ ಒಪ್ಪಂದ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಂತಿಮವಾಗಿ ಮಿತ್ರರೇ, ನಾವು ಒಂದು ವಿಚಾರವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾಳೆ ಟ್ರಂಪ್ ಅವರ ಒತ್ತಡ ಜಾಸ್ತಿಯಾಗಿ ಭಾರತದ ಹಿತಾಸಕ್ತಿಯ ದೃಷ್ಟಿಯಿಂದ ಭಾರತ ಸರ್ಕಾರ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಬಹಳ ಕಡಿಮೆ ಪ್ರಮಾಣದ ಟ್ಯಾರಿಫ್ ಅನ್ನು ಹಾಕ್ತು ಅಂತ ಅಂದುಕೊಳ್ಳಿ. ಝೀರೋನೇ ಆಯಿತು ಅಂತ ತಿಳ್ಕೊಳ್ಳಿ. ಆಗ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಬಹಳಷ್ಟು ಬೆಲೆ ಕಡಿಮೆ ಆಗುತ್ತೆ. ಹಾಗಂತ ಭಾರತೀಯರು ಹೋಗಿ ಅಮೆರಿಕದ ವಸ್ತುಗಳನ್ನು ಬೈ ಮಾಡೋದಲ್ಲ. ಅಮೆರಿಕದ ಕಾರುಗಳು ಭಾರತದ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಂತೇಳಿ ನಾವು ಹೋಗಿ ಅದನ್ನು ಬೈ ಮಾಡೋದಲ್ಲ. ಬೈ ಮಾಡೋದಕ್ಕೂ ಸಾಧ್ಯ ಇಲ್ಲ ಬಿಡಿ. ಈಗ ಟೆಸ್ಲಾದ ಕಾರು ಭಾರತಕ್ಕೆ ಬಂತು ಅಂತಂದ್ರೆ ಯಾರು ಟೆಸ್ಲಾದ ಕಾರನ್ನು ಖರೀದಿ ಮಾಡ್ತಾರೆ? ಯಾರೋ ಶೋಕಿ ಇರುವಂತವರು ಖರೀದಿ ಮಾಡ್ತಾರೆ. ಅದರಿಂದ ಭಾರತದ ಎಕಾನಮಿಗೆ ಏನೋ ದೊಡ್ಡ ಹೊಡೆತ ಆಗೋದಿಲ್ಲ. ಈಗಾಗಲೇ ಅವರು BMW, ಆಡಿ, ಮರ್ಸಿಡೀಸ್ ಬೆನ್ಸು ಎಲ್ಲ ಖರೀದಿ ಮಾಡಿ ಮನೆ ಮುಂದೆ ನಿಲ್ಲಿಸಿರ್ತಾರೆ. ಅದರ ಜೊತೆಗೆ ಟೆಸ್ಲಾದ ಒಂದು ಕಾರನ್ನು ಕೂಡ ಆಡ್ ಮಾಡ್ತಾರಷ್ಟೇ. ಇನ್ನು ಊರಿನಲ್ಲಿರುವಂತಹ ರಾಮಪ್ಪನೋ ಭೀಮಪ್ಪನೋ ಆಲ್ಟೋ ಕಾರ್ ತೆಗೆದುಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಯಾಕೆ ಟೆಸ್ಲಾ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ? ಟೆಸ್ಲಾ ಕಾರಿಗೆ ಭಾರತದಲ್ಲಿ ₹1 ಟ್ಯಾರಿಫ್ ಇಲ್ಲ ಅಂದ್ರೂ ಕೂಡ ಸಾಮಾನ್ಯ ಜನರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾರತದಲ್ಲಿರುವಂತಹ ದೊಡ್ಡ ವರ್ಗವೇ ಈ ಸಾಮಾನ್ಯ ವರ್ಗ. ಹೀಗಾಗಿ ಅಮೆರಿಕಾಗೆ ಇದರಿಂದ ಬಹಳ ಲಾಭ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಮಿತ್ರರೇ, ನಮ್ಮ ಜವಾಬ್ದಾರಿ ಏನು ಗೊತ್ತಾ? ಯಾವುದೇ ವಸ್ತುಗಳನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ಮೇಡ್ ಇನ್ ಇಂಡಿಯಾಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ನಮಗೆ ಅವಶ್ಯಕತೆ ಇರುವಂತಹ ಯಾವುದೋ ಒಂದು ವಸ್ತು ಭಾರತದಲ್ಲಿ ತಯಾರಾಗಿದ್ದು ಸಿಗುತ್ತೆ ಅಂತಂದ್ರೆ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಖರೀದಿ ಮಾಡಬೇಕು. ಇಲ್ಲಪ್ಪ, ಆ ವಸ್ತು ಭಾರತದಲ್ಲಿ ತಯಾರಾಗೋದೇ ಇಲ್ಲ, ವಿದೇಶಿ ವಸ್ತುಗಳನ್ನೇ ಕೊಳ್ಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಗ ಯೋಚನೆ ಮಾಡಬೇಕಷ್ಟೇ. ನಮ್ಮ ದೇಶದ ಹಿತ ಕಾಯುವಂತಹದ್ದು ನಮ್ಮ ಕೈನಲ್ಲೇ ಇರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.